ಇವತ್ತು ಅಖಂಡ ಕರ್ನಾಟಕ ಬಂದ್ ಆಗಿದೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕಂಪ್ಲೀಟ್ ಆಗಿ ಕರ್ನಾಟಕವನ್ನು ಸ್ತಬ್ಧ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ರಸ್ತೆಯಲ್ಲಿ ಸಾಮಾನ್ಯವಾಗಿ ಬಸ್ಗಳಾಗಿರಬಹುದು, ವಾಹನಗಳಾಗಿರ್ಬೋದು, ಸಾರ್ವಜನಿಕರು ಓಡಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇರ್ಬೋದು. ಈ ಬಂದ್ಗೆ ಸಂಬಂಧಪಟ್ಟಂತೆ ಕನ್ನಡ ಚಿತ್ರರಂಗದ ಹಾಗೆ ಥಿಯೇಟರ್ನ ಸಪೋರ್ಟ್ ಹೇಗಿದೆ ಅಂತ ನೋಡೋದಾದರೆ, ಸದ್ಯಕ್ಕೆ ನಾನು ಇವಾಗ ಮೆಜೆಸ್ಟಿಕ್ನಲ್ಲಿರುವಂತಹ ನರ್ತಕಿ ಹಾಗೂ ಸಂತೋಷ್ ಥಿಯೇಟರ್ನ ಮುಂಭಾಗದಲ್ಲಿ ಇದ್ದೀನಿ. ನೀವು ಗಮನಿಸ್ತಾ ಇರಬಹುದು ನನ್ನ ಒಂದು ಎಡಭಾಗದ ದೃಶ್ಯದಲ್ಲಿ ಕಂಪ್ಲೀಟ್ ಆಗಿ ಥಿಯೇಟರ್ ಬಂದ್ ಆಗಿರುವಂಥದ್ದು. ಇಲ್ಲಿ ಯಾವುದೇ ಪ್ರಮಾಣದಲ್ಲಿ ಒಂದು ಜನರು ಬಂದು ಪ್ರೇಕ್ಷಕರು ಸಿನಿಮಾವನ್ನು ನೋಡಲಿಕ್ಕೆ ಬಂದಿಲ್ಲ. ಹಾಗೆ ಕಂಪ್ಲೀಟಾಗಿ ಈ ಥಿಯೇಟರು ಸಂತೋಷ್ ಆಗಿರಬಹುದು, ನರ್ತಕಿ ಥಿಯೇಟರ್ ಆಗಿರ್ಬೋದು ಬಂದಾಗಿದೆ. ಕಳೆದ ವಾರವಷ್ಟೇ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು. ನರ್ತಕಿ ಥಿಯೇಟರ್ ಮುಂದೆ ಜನಸಾಗರವೇ ಸೇರಿತ್ತು. ಅದರಂತೆಯೇ ಬಂದ್ ಅಂತ ಏನು ಅನೌನ್ಸ್ ಆಯಿತು ಈ ಕಳೆದ ಒಂದು ವಾರದಿಂದ, ಅದರಂತೆಯೇ ಚಿತ್ರರಂಗವೂ ಕೂಡ ಸಪೋರ್ಟನ್ನು ಮಾಡಬೇಕು, ಹಾಗೆ ಥಿಯೇಟರ್ ಅವರು ಕೂಡ ಸಪೋರ್ಟನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಈ ಬಂದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಿದ್ದಾರೆ, ಆ ಬಂದ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಥಿಯೇಟರ್ಗಳಿಂದಲೂ ಕೂಡ ಥಿಯೇಟರ್ ಮುಚ್ಚಿ ಪ್ರತಿಭಟನೆಗೆ ಸಹಕಾರವನ್ನು ನೀಡ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇರಬಹುದು. ಯಾರೇ ಒಬ್ಬರು ಕೂಡ ಅಲ್ಲಿ ಇಲ್ಲ. ಈ ಸಂತೋಷ್ ಥಿಯೇಟರಲ್ಲಾಗಿರಬಹುದು, ಹಾಗೆ ನರ್ತಕಿ ಥಿಯೇಟರಲ್ಲಾಗಿರ್ಬೋದು ಅಪ್ಪು ರಿಲೀಸ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಸೇರಿದರು. ಹಾಗೆ ಕಳೆದ ವಾರದಿಂದ ಹಿಡಿದು ನಿನ್ನೆಯವರೆಗೂ ಕೂಡ ತುಂಬಾ ಜನ ಸಾಗರವೇ ಇತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಸಿನಿಮಾದ ಪ್ರೇಕ್ಷಕರು ಸಾಕಷ್ಟು ಜನ ಇರ್ತಾಯಿದ್ರು. ಈ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದರೆ ಯಾವ ಭಾಷೆಯ ಸಿನಿಮಾ ಆಗಲಿ ಜನ ಬರೋದು ಕಾಮನ್ ಆಗುತ್ತೆ, ಸಿನಿಮಾವನ್ನು ನೋಡಬೇಕು ಅಂತ ಬರೋದು ಕಾಮನ್ ಆಗುತ್ತೆ. ಇಲ್ಲಿ ಜನಗಳು ಬಂದು ಕೂಡ ವಾಪಸ್ಸನ್ನು ಹೋಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಜನಗಳು ಸಿನಿಮಾ ನೋಡಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಹಾಗೆ ಸಿನಿಮಾ ಥಿಯೇಟರ್ ಓಪನ್ ಇಲ್ಲದ ಕಾರಣ ಜನಗಳು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಬಂದ್ಗೆ ಸಂಬಂಧಪಟ್ಟಂತೆ ಒಂದು ಥಿಯೇಟರ್ನಿಂದಲೂ ಕೂಡ ಬಂದ್ಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಬಂದ್ ಯಶಸ್ವಿಯಾಗಬೇಕು, ನಮ್ಮದು ಕೂಡ ಒಂದು ಸಪೋರ್ಟ್ ಬೇಕು ಅಂತ ಹೇಳಿ ಈ ಬಂದ್ಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ರವರಿಗೆ ಥಿಯೇಟರ್ ಮಾಲೀಕರ ಸಂಘವೂ ಕೂಡ ಅವರಿಗೆ ಒಂದು ಸಪೋರ್ಟನ್ನು ನೋಡ್ತಾ ಇರುವಂಥದ್ದನ್ನ ನಾವು ಗಮನಿಸ್ತಾ ಇರ್ಬೋದು. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಪಲ್ಲವಿ ಎನ್ ರಾಜ್, ಈ ಸಂಜೆ ನ್ಯೂಸ್ ಬೆಂಗಳೂರು.